ದಾರಿ ನೋಡಿ ಒಬ್ಬರು ಪಂಚೆ ಹೇಳಿ ಬೇಡುವುದು, ಒಬ್ಬರು ಕುಣಿದು ಬೇಡುವುದು, ಒಬ್ಬರು ಬಾರಿಸಿ ಬೇಡುವುದು. ಎಂತದ್ದು ನಿನ್ನ ಅಪ್ಪ ಸತ್ತು? ನನ್ನಪ್ಪ ಸಾಯಲಿಲ್ಲ. ಮನೆಯದು ಅಯ್ಯ ಅಂತ ಮನೆ ಬಾಗಿಲಿಗೆ ಬಂದು ಕೂಗ್ತೀನಿ. ಈಗ ನನ್ನ ಪರಿಚಯ ಸಿಗಲಿಲ್ಲಮ್ಮ. ಎಲ್ಲಿ ಪರಿಚಯ ಸಿಗುವುದು? ಯಾರ ಮುಖ ನೋಡ್ತೀನಿ? ನಾನು ನಿಮ್ಮ ಗಂಡ. ನಿಮ್ಮ ಗಂಡ. ನಂಗೆ ಈಗ ಗೊತ್ತಾಯ್ತು, ತಲೆ ಹಾಳಾದವ ನೀನು. ಬಹುಶಃ ಯಾವನೋ ನಿಮಗೆ ಕೈ ಕೊಟ್ಟಿದ್ದಾಳೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ. ಈಗ ಗಂಡ ಕಂಡವನಿಗೆ ಗಂಡ ಅಂತ ಹೇಳ್ತೀನಿ. ನಿಮ್ಮ ಗಂಡ ವಿದ್ಯುನ್ಮಾಲಿ ಮಹಾರಾಜರು. ಹೌದು, ಗಂಡ ವಿದ್ಯುನ್ಮಾಲಿ. ನಾನು ಅವರು ಒಟ್ಟಿಗೆ ನಮ್ಮವರೊಟ್ಟಿಗೆ ಅಯ್ಯೋ, ನಾನು ಅದೇ ನಿರೀಕ್ಷೆಯಲ್ಲಿದ್ದೆ. ಎಷ್ಟೊತ್ತಿಗೆ ಬರ್ತಾ ಇರಲಿಲ್ಲ. ಯಾರಾದ್ರೂ ಒಂದು ವಾರ್ತೆ ಹೇಳಿದ್ರೆ ನಾನು ನಿಮಗೆ ವಾರ್ತೆ ಹೇಳ್ಬೇಕು. ಏನಾಯ್ತು ಅಲ್ಲಿ? ಏನು ವರ್ತಮಾನ? ನಿಮ್ಮ ಗಂಡನವರು ಸೈನ್ಯ ಸಮೇತ ಸ್ವರ್ಗ ಲೋಕಕ್ಕೆ ಹೋದದ್ದೇ ತಡ. ಅಲ್ಲಿರುವ ದೇವತೆಗಳೆಲ್ಲ ಬೇರೆ ಬೇರೆ ಆಗಿ ಬಂದ್ರಮ್ಮ. ಯಾಕೆ ಬಂದ್ರು? ಯುದ್ಧಕ್ಕೆ ಬಂದ್ರು. ಮೊದಲು ಅಗ್ನಿ ಬಂದ. ಅಗ್ನಿ ಬಂದ ತಕ್ಷಣವೇ ನಿಮ್ಮ ಗಂಡ ಎದ್ದು ನಿಂತು ನೀರು ಬಾಣ ಬಿಟ್ರು. ಅಗ್ನಿ ಟಿಂಕ ಹಿಂದಿನಿಂದ ವಾಯು ಬಂತು. ಹೌದು, ವಾಯು ಬಂದ ಹಿಂದಿನಿಂದ ಬರುದು. ಯಾವಾಗಲೂ ಹಿಂದಿನಿಂದಲೇ, ಅವನ ಕೆಲಸ ಹಿಂದಿನಿಂದ. ಹೌದು, ಬಂದ ತಕ್ಷಣವೇ ನಿಮ್ಮ ಗಂಡ ತಿರುಗಿದ್ರು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಕೇವಲ ನೋಟ ಸಾಕಾಯ್ತು. ಹೌದೌದು ಅಮ್ಮ. ಆಮೇಲೆ ಯಮ ಬಂದ. ಕೋಣವನ್ನು ಕೈಯಲ್ಲಿ ಕೋಣವನ್ನು ಏರಿಕೊಂಡು ಪಾಯಸ ಹಿಡ್ಕೊಂಡು ಪಾಶವನ್ನು ಹಿಡಿದು. ಹೌದು, ಬಂದ ತಕ್ಷಣವೇ ನಾನು ಹೇಳಿದೆ ಅವನ ಹತ್ರ ನಾನು ಹೋರಾಡ್ತೇನೆ ಅಂತ. ಯಾಕೆ ಹೀಗೆ? ನನ್ನ 85 ಅಕ್ಕಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಅದು ಸರಿ, ಆಶೆ ಹಿಡಿದು ಹೇಳ್ದದ್ದೇ ತಡ. ಕೋಣ ಕೆಳಗೆ ಯಮ ಮೇಲೆ ಓಡಿದ್ದೀನಿ. ಆಮೇಲೆ ಯಮನ ಹೋದ ಮೇಲೆ ಸುರಪ್ಪ ನಾಯಕ ಬಂದಮ್ಮ. ಸುರರ ನಾಯಕ ಬಂದ. ಅವನು ಬಂದ, ಯುದ್ಧಕ್ಕೆ ನಿಂದ, ಪೆಟ್ಟು ತಿಂದ. ದೇವತೆಗಳು ದೇವೇಂದ್ರ ದೇವೇಂದ್ರ ಓಡಿದ, ದೇವತೆಗಳು ಓಡಿದ್ರು. ಅಯ್ಯೋ ದೇವ, ಅಯ್ಯೋ ದೇವ ಓಡಿದ್ರ. ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ನಮ್ಮವರ ಪರಾಕ್ರಮವನ್ನು ಕಂಡು
ದೇವನ ಸಹಿತನಾಗಿ ಸೋತಿದ್ದಾನೆ ಎಂಬಲ್ಲಿಗೆ ಸಂತೋಷದ ವಿಷಯ. ಅಯ್ಯಯ್ಯ ಇದಾಯ್ತು ನಿನಗೆ. ಇದು ಸಂತೋಷದ ವಿಷಯ. ಇದನ್ನೆಲ್ಲ ನಗನಗುತ್ತಾ ಹೇಳಬೇಕು. ನಾನು ಉತ್ಸುಕತೆಯಲ್ಲಿದ್ದೇನೆ. ಆಮೇಲೆ ಕತೆ ಹೇಳ್ಬೇಕಮ್ಮ, ಬಹಳ ಒಳ್ಳೆದು. ಆಮೇಲೆ ಬಹಳ ಒಳ್ಳೆದು. ಸಾವು ಬರುವುದು ಸಹಜ, ಆದರೆ ಹೇಗೆ ಬರಬೇಕು ಹಾಗೆ ಬರಬೇಕು. ನನ್ನ ಪತಿಗೆ ಸಾವನ್ನು ಬಂದದ್ದಲ್ಲ, ತಂದದ್ದು ಯಾರು? ದೇವತೆಗಳು. ದೇವತೆಗಳು ನಮ್ಮವರನ್ನು ಕಳ್ಕೊಂಡು ನಾನು ಕಣ್ಣೀರಿಡುತ್ತಾ ಅರುತ್ತಿರುವಾಗ ಗಹಗೈಸಿ ನಗುತ್ತಿರುವಂತಹ ದೇವತೆಗಳ ಬೇಕೆ ನನ್ನ ಕಿವಿಯನ್ನು ಕೋರೈಸ್ತಿದೆ. ಹಾಗಿದ್ರೆ ಅವಳ ಕೇಕೆ ಅವರು ಅಳಬೇಕು, ಹತ್ತು ಹತ್ತು ಅಯ್ಯೋ ಗತೆ ಯಾರು ಎನ್ನುವುದಾಗಿ ಬೇಡಬೇಕು. ನಗುತ್ತಿರುವಂತಹ ದೇವತೆಗಳು ನಗಬೇಕು, ನಗಬೇಕು. ನಿಮ್ಮ ನಗೆಯನ್ನು ನಿಲ್ಲಿಸುವಂತಹ ಬಗೆಯನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಸರಿಯಾದಂತಹ ಶಾಸ್ತಿ, ಸರಿಯಾದಂತಹ ಶಾಸ್ತಿ ನಿಮ್ಮ ಸೊಕ್ಕನ ಮುರಿಯೋರು ಯಾರಿದ್ದಾರೆ? ಇದ್ದಾನೆ. ನಿಮ್ಮೆಲ್ಲರ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ನನ್ನ ಉದರವನ್ನ ಬೆಳಗ್ಗೆ ಬಂದಿರುವಂತಹ ನಮ್ಮ ಬಾಗುಕಿನ ಭಾಗ್ಯ ದೇವತೆ ನನ್ನ ಮಗ ಮಹಿಷ 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 ಮಗನೇ ಮಹಿಷ